ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ಐರನ್ ನೀಡಲ್ಗೆ ಯಾವ ರೀತಿಯಾಗಿ ಕಾಟನ್ ಥ್ರೆಡ್ನ ಸುತ್ತೋದಂತ ನೋಡೋಣ. ಸೊ ಫಸ್ಟು ನೀಡಲ್ಗೆ ಈ ಥರ ಡೌನ್ ಸೈಡ್ ಏನು ಮಾಡಬೇಕು, ಗಮ್ನ ಅಪ್ಲೈ ಮಾಡಿ ದೆನ್ 5 ಕಲರ್ಸ್ ತೊಗೊಂಡಿದ್ದೀನಿ ಥ್ರೆಡ್ನ. ಓಕೆನಾ, ಈ ಥರ ಸುತ್ತಾ ಹೋಗಬೇಕು. ಇಲ್ಲಿ ನಾನು ಕೆಳಗಿಂದ ಮೇಲೆ ತೊಗೊಳ್ತಾ ಇದ್ದೀನಿ. ಇದಕ್ಕೆ ನಾನು ಟೋಟಲಿ 3 ಲೇಯರ್ಸ್ನ ಹಾಕ್ತಿದ್ದೀನಿ. ಸೊ ಫಸ್ಟು ಕೆಳಗಿಂದ ಮೇಲೆ ಮತ್ತು ಮೇಲಿಂದ ಕೆಳಗೆ ಅಗೇನ್ ಕೆಳಗಿಂದ ಮೇಲೆ. ಸೊ ಅಲ್ಲಲ್ಲಿ ಸ್ವಲ್ಪ ಗಮ್ನ ಅಪ್ಲೈ ಮಾಡಿ ಟರ್ನ್ ಮಾಡ್ತಾ ಹೋಗಬೇಕು. ಜಸ್ಟ್ ನೀವು ನೀಡಲ್ನ ರೊಟೇಟ್ ಮಾಡಿದರೆ ಸಾಕು, ಥ್ರೆಡ್ ಆಟೋಮೆಟಿಕ್ಕಾಗಿ ಮೇಲೆ ಅಥವಾ ಕೆಳಗೆ ಆಗುತ್ತೆ. ಐರನ್ ನೀಡಲು ತುಂಬ ತೆಳು ಇರುತ್ತೆ, ಹಾಗಾಗಿ 3 ಟೈಮ್ಸ್ ಅಂದರೆ 3 ಲೇಯರ್ಸ್ನ ಹಾಕೊಳ್ತಾ ಇದ್ದೀನಿ ನಾನು. ಈ ರೀತಿಯಾಗಿ ಕಾಟನ್ ಥ್ರೆಡ್ನ ಸುತ್ತೋದ್ರಿಂದ ವರ್ಕ್ ಮಾಡುವಾಗ ಫಾಸ್ಟಾಗಿ ವರ್ಕ್ ಮಾಡ್ಬೋದು ಮತ್ತು ಹ್ಯಾಂಡಲ್ಲಿ ಗ್ರಿಪ್ಪು ಚೆನ್ನಾಗಿರುತ್ತೆ. ಇದ್ರ ಹಿಂದಿನ ವಿಡಿಯೋದಲ್ಲಿ ತುಲಿಪ್ ನೀಡಲ್ಗೆ ಯಾವ ರೀತಿಯಾಗಿ ಥ್ರೆಡ್ ಸುತ್ತೋದು ಅಂತ ತೋರಿಸ್ಕೊಟ್ಟಿದ್ದೀನಿ, ಬೇಕಿದ್ರೆ ಚೆಕ್ ಮಾಡ್ಬೋದು. ಪೂರ್ತಿಯಾಗಿ ಥ್ರೆಡ್ನ ಸುತ್ತಿ ಆದಮೇಲೆ ಲಾಸ್ಟಲ್ಲಿ ಗಮ್ ಅಪ್ಲೈ ಮಾಡಬೇಕು. ದೆನ್ ಅದಾದಮೇಲೆ ಸೀಸರ್ ತೊಗೊಂಡು ಥ್ರೆಡ್ನ ಕಟ್ ಮಾಡಿ. ಸೊ ಫೈನಲ್ ಆಗಿ ಈ ರೀತಿಯಾಗಿ ಕಾಣ್ತಾ ಇದೆ ನೋಡಿ.